ಹಾಯ್ ಫ್ರೆಂಡ್ಸ್, ನಾನು ಬುಧವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬುಧವಾರ ಸಂಜೆ ಒಂದು 3 ಗಂಟೆ ಆಗಿದೆ. ನಮ್ಮನೇಲಿ ಗೋಧಿ ಹಿಟ್ಟನ್ನು ಹಾಕ್ಸ್ಕೊಂಬಂದಿದ್ರು. ಅದನ್ನು ಜರಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಮಂತ್ಲಿ ಒಂದು ಸಾರಿ ಈ ಹಿಟ್ಟುಗಳಾಗಿರ್ಬೋದು ಎಲ್ಲನೂ ನೀಟ್ ಮಾಡಿ ಇಟ್ಕೊಂಬಿಟ್ರೆ, ರಾಗಿ ಹಿಟ್ಟನ್ನು ಸಹ ಹಾಕ್ಸ್ಕೊಂಬಂದಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ನಾವು ಹಿಟ್ಟಿಟ್ಕೊಂಬಿಟ್ರೆ ಆರಾಮಾಗಿ ಅಡುಗೆ ಮನೆಗೆ ಹೋದರೆ ಟೆನ್ಷನ್ನೇ ಇರಲ್ಲ, ಅಡುಗೆ ಕೆಲಸಗಳು ಮುಗಿಸ್ಕೊಳ್ಬೋದು. ಹಾಗೆ ನೀಟಾಗೂ ಇರುತ್ತೆ. ನಮ್ಮನೆಯಲ್ಲಿ ನಾವು ಅಂಗಡಿಯಿಂದ ಗೋಧಿ ಹಿಟ್ಟನ್ನು ತರೋದಿಲ್ಲ, ಡೈರೆಕ್ಟಾಗಿ ಗೋಧಿ ತರಿಸ್ಬಿಟ್ಟು ಈ ರೀತಿ ಮಿಲ್ಗೆ ಹಾಕ್ಸಿ ಇಟ್ಕೊತೀನಿ. ಗೋಧಿ ಜೊತೆ ಸ್ವಲ್ಪ ಓಟ್ಸನ್ನು, ಮೊದಲು ಕಾಳುಗಳನ್ನು ಹಾಕ್ತಾಯಿದ್ದೆ. ಅದೇನೋ ನನಗೆ ಕಾಳುಗಳು ಅಷ್ಟೊಂದು ಇಷ್ಟ ಆಗಿಲ್ಲ, ಚಪಾತಿ ನಾರು ಬರ್ತಾಯಿತ್ತು, ಸಾಫ್ಟಾಗಿ ಬರ್ತಾ ಇರಲಿಲ್ಲ. ಈಗ ನಾನು ಬರೀ ಓಟ್ಸನ್ನು ಮಾತ್ರ ಹಾಕ್ಕೊಳ್ತೀನಿ. 10 kg ತರಿಸಿದ್ರೆ ನಮ್ಮನೆಗೆ 2 ತಿಂಗಳು ಪರ್ಫೆಕ್ಟಾಗಿ ಆಗುತ್ತೆ. ಒಂದೊಂದು ಸಾರಿ ಹುಳು ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು 1-1.5 ತಿಂಗಳಿಗೆ ಲಾಸ್ಟ್ ಆಗಬೇಕು ಹಿಟ್ಟು, ಅಷ್ಟನ್ನು ಮಾತ್ರ ಹಾಕ್ಸ್ಕೊಂಬರ್ತಾರೆ. ಈಗ ಹಸಿಟ್ಟೆಲ್ಲ ನಾನು ಜರಡಿ ಮಾಡಿ ಸ್ನಾನ ಮುಗಿಸಿದ ನಂತರ ಸಂಜೆ ನೋಡಿ, ನಾವು ಕಾರ್ತಿಕ ಸೋಮವಾರ ಆದಮೇಲೆ ನಾನ್ ವೆಜ್ ತಿಂದೇ ಇರಲಿಲ್ಲ. 1 ತಿಂಗಳು ನಾವು ತಿನ್ನೋದಿಲ್ಲ. ಇವತ್ತು ಸಂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ, ನಾಳೆ ಬೇರೆ ಗುರುವಾರ ಅಂತ ಹೇಳಿಬಿಟ್ಟು ಅರ್ಧ kg ತೊಗೊಂಬಂದಿದ್ರು. ಮಟನ್ ಮಾತ್ರ 1/4 kgನೇ ತರಿಸಿದ್ವಿ, ಚಿಕನ್ ಅರ್ಧ kg ತಂದಿದ್ರು. ಈರುಳ್ಳಿ ನೋಡಿ, ಸಣ್ಣ ಈರುಳ್ಳಿ ಸಿಪ್ಪೆಗಳು ನಾವು ಬೇಗ ಸುಲಿಯೋದಕ್ಕಾಗಲ್ಲ, ಅದರಿಂದ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ. ಹಾಗೆಯೇ ಇದು ಮಟನ್ನು ಚಿಕನ್ನು ಯಾವತ್ತೇ ಅಷ್ಟೇ ತೊಗೊಂಬಂದ್ರೂ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪನ್ನು ಸೇರಿಸಿ ಇಟ್ಬಿಟ್ರೆ ಅದರಲ್ಲಿ ಏನೇ ಒಂದು ಬ್ಯಾಕ್ಟೀರಿಯಾ ಇದ್ರೂ ಸಹ ಕ್ಲೀನ್ ಆಗಿಬಿಡುತ್ತೆ. ನಾವು ಒಂದು 2-3 ಸಾರಿ ಈ ರೀತಿ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ತೊಳ್ಕೊಳ್ಳೋದ್ರಿಂದ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಆ ಈರುಳ್ಳಿ ಏನಿತ್ತು ನೋಡಿ, ಸಿಪ್ಪೆ 2 ಸೆಕೆಂಡ್ ನಾವು ನೀರಲ್ಲಿ ನೆನೆಸ್ಬಿಟ್ಬಿಟ್ರೆ ನೋಡಿ, ಈ ರೀತಿ ಕಣ್ಣಲ್ಲೂ ಸಹ ನೀರು ಬರೋದಿಲ್ಲ, ನೀಟಾಗಿ ಬಂದ್ಬಿಡುತ್ತೆ ಸಿಪ್ಪೆ. ಈ ಟಿಪ್ಸನ್ನು ಬಳಸ್ಕೊಳ್ಳಿ. ನಾನು ಜಾಸ್ತಿ ಈರುಳ್ಳಿ ಎಲ್ಲ ಸಿಪ್ಪೆ ಸುಲಿಬೇಕಾದ್ರೆ ಇದೇ ಟಿಪ್ಸನ್ನು ನಾನು ಫಾಲೋ ಮಾಡ್ಕೊಳ್ಳೋದು. ತಿಂಡಿಗಳಿಗಾಗಿರ್ಬೋದು, ಬೋಂಡ, ಅದಕ್ಕೆಲ್ಲದಕ್ಕೂ ಜಾಸ್ತಿ ಬೇಕಲ್ವ, ಆ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ತೀನಿ ನಾನು. ನೋಡಿ, ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಟನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ದಪ್ಪ ಈರುಳ್ಳಿ ಲೆಕ್ಕದಲ್ಲಿ ರಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಇಂಚ್ ಶುಂಠಿ ಇಟ್ಟಿದ್ದೀನಿ. ಈ ಶುಂಠಿ ಹಾಕಿದ ನಂತರ 2 ಪೀಸ್ ಚಕ್ಕೆ, 3 ಪೀಸ್ ಲವಂಗವನ್ನು ನಾನು ಸೇರಿಸ್ಕೊಳ್ತಾ ಇರೋದು. ಮಸಾಲೆಯನ್ನು ಧನಿಯಾ ಪುಡಿಗೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. 2 ಟೊಮೊಟೊ ನೋಡಿ, ಈ ರೀತಿ ಮಧ್ಯ ಕಟ್ ಮಾಡಿ ನೋಡಿ ಹಾಕ್ಕೊಬೇಕು. ಟೊಮೊಟೊದಲ್ಲಿ ಹುಳು ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ, ಇದಿಷ್ಟನ್ನು ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಮೊದಲೇ ಹಾಕ್ಬಿಟ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ. ಕೊನೆಯದಾಗಿ ಈಗ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ 2.5 ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಖಾರದ ಪುಡಿ, ನಿಮ್ಮ ಹತ್ರ ಖಾರದ ಪುಡಿ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. 1.5 ಟೀ ಸ್ಪೂನು ಖಾರದ ಪುಡಿ. ಹಾಗೆಯೇ ತೆಂಗಿನಕಾಯಿ ತುರಿ. ನಾನಿಲ್ಲಿ ಒಂದೇ ಟೈಮ್ಗೆ ಮಾಡ್ತಾ ಇರೋದು, ಬೆಳಗ್ಗೆ ಗುರುವಾರ ಅಂತ ಹೇಳಿ. ಈಗ ಕುಕ್ಕರ್ ಇಟ್ಕೊಂಬಿಟ್ಟು ಕುಕ್ಕರ್ಗೆ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನೆನೆಸಿಟ್ಟಿರೋ ಅಂತಹ ಮಟನನ್ನು ತೊಳೆದು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ನಂತರ ಕಲ್ಲುಪ್ಪು ಹಾಕ್ಕೊಂಡು
ಚೆನ್ನಾಗಿ ಒಂದು 2 ಸೆಕೆಂಡು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟರೆ ಆ ಮಟನ್ನಲ್ಲಿರೋಂತಹ ಬೇಡದೇ ಇರೋಂತಹ ನೀರೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಒಂದು 2 ಸೆಕೆಂಡ್ ಹಾಗೆ ಮುಚ್ಚಿಡೋಣ. ಈಗ ಮಸಾಲೆ ರುಬ್ಕೊಳ್ಳೋಣ. ಅದು ಬಿಸಿ ಕಮ್ಮಿ ಆಗಲಿ ಅಂತ ಬಿಟ್ಟಿದ್ದೆ. ಯಾವಾಗಲೂ ಅಷ್ಟೇ ನಾವು ಬಾಣಲಿಯಲ್ಲಿ ಫ್ರೈ ಮಾಡಿದ್ರೆ ಮತ್ತೆ ಅದರೆಲ್ಲ ಎಷ್ಟೊಂದು ಮಸಾಲೆ ಉಳ್ಕೊಂಡಿರುತ್ತೆ. ಅದಕ್ಕೆ ನೀರನ್ನು ತೊಳೆದು ಈ ರೀತಿ ಸೇರಿಸ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಸಾಲೆಯನ್ನು ರುಬ್ಕೊಬೇಕು. ಯಾವಾಗಲೂ ಅಷ್ಟೇ ಮಟನ್ಗೆ ಆಗಲಿ ಏನಕ್ಕೆ ಆಗಲಿ ಮಟನ್ ಈ ರೀತಿ ಮಸಾಲೆ ಈ ರೀತಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ಮಟನ್ನು ಸಹ ಈ ರೀತಿ ಚೆನ್ನಾಗಿ ಬೆಂದು ನೀರೆಲ್ಲ ಬಿಟ್ಕೊಂಡಿದ್ದೆ. ಈ ಟೈಮಲ್ಲಿ ರುಬ್ಬಿರೋ ಅಂತಹ ಮಸಾಲೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಿ ಮಟನನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಈಗ ಇದು ಒಂದು ಕುದೇ ಬರೀಲಿ, ಹಾಗೆ ಒಂದು ಇನ್ಸ್ಟೆಂಟಾಗಿ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅರ್ಧ ಕಪ್ಪು ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ. ಅದು ಒಂದು 2 ಸೆಕೆಂಡ್ ನೆನಿಲಿ ತೊಳೆದು ಬಿಟ್ಬಿಡೋಣ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಈಗ ಒಂದು 4-5 ವಿಷಲ್ ಬರ್ಸ್ಕೊಳ್ಳೋಣ. ಈಗ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆ, ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಹಾಕ್ತಿರಲ್ವ ಅದು, ನೆನೆಸಿರೋ ಅಂತಹ ಅವಲಕ್ಕಿಯನ್ನು ಸೇರಿಸ್ಕೊಂಡು ಅರ್ಧ ಕಪ್ಪು ಮೊಸರು. ಸೊ ಮೊಸರು ಇದಿಷ್ಟನ್ನು ಹಾಕ್ಬಿಟ್ಟು ಅದೇ ಲೆಕ್ಕದಲ್ಲಿ ನೀರನ್ನು ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಮಗೆ ದಿಢೀರಂತ ದೋಸೆ ಮಾಡಬೇಕಾದ್ರೆ ನೆನೆಸುವಂಥ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷದಲ್ಲೇ ದೋಸೆಯನ್ನು ಮಾಡ್ಕೊಳ್ಬೋದು. ಈಗ ಇನ್ನು ಅರ್ಧ ಕಪ್ ನೀರು ಉಳಿದಿತ್ತಲ್ವ, ಅದನ್ನು ಮಿಕ್ಸಿ ಜಾರನ್ನು ತೊಳೆದು ಈಗ ನಾನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಒಂದೇ ಒಂದು ಪಿಂಚು ಸೋಡಾ, ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡವೇ ಬೇಡ. ನಾನು ಸಹ ನೋಡಿದ್ರಲ್ವ ಎಷ್ಟು ಸೇರಿಸ್ಕೊಂಡಿದ್ದೀನಿ ಅನ್ನೋದು. ಅದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಗೂಡಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಸೋಡಾವನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದಾಗೆ ದೋಸೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಟನ್ ಸಾಂಬಾರು ಸಹ ಚೆನ್ನಾಗಿ ಬೆಂದಿದೆ. ಒಂದು 5 ವಿಷಲ್ ಹಾಕ್ಸಿದ್ದೆ, ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು, ಸೂಪರಾಗಿ ಆಗಿದೆ. ಆ್ಯಂಡ್ ನೆಕ್ಸ್ಟು ಚಿಕನ್ ಇತ್ತಲ್ವ, ಅದನ್ನು ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪೆಪ್ಪರ್ ಡ್ರೈಗೆ ನೋಡಿ ಮಸಾಲೆ ಇದೆ ಇಂಪಾರ್ಟೆಂಟು. 1 ಟೀ ಸ್ಪೂನ್ ಪೆಪ್ಪರು, ಹಾಗೆ ಸೋಂಪು ಒಂದು 3/4 ಟೀ ಸ್ಪೂನು, 1/4 ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಅಷ್ಟೊಂದು ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಅದೇ ಪ್ಯಾನ್ಗೆ ನಾನೀಗ ಒಂದು 2-3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಆ ಈರುಳ್ಳಿ, ಒಂದು 2 ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಿಷ್ಟನ್ನು ಹಾಕ್ಕೊಂಡು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು. ಈಗ ಅರಿಶಿನ, 1/4 ಟೀ ಸ್ಪೂನ್ ಅರಿಶಿನವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ತೊಳೆದಿಟ್ಕೊಂಡಿರೋ ಅಂತಹ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕರಿಬೇವಿನ ಎಲೆಗಳು ಒಂದು 7-8 ಕರಿಬೇವು ಎಲೆ ಹಾಕಿ ಇದಿಷ್ಟನ್ನು ಹಾಕಿ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಈಗ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮನೇಲಿ ಕಾರ್ತಿಕ್ ಸೋಮವಾರ ಮುಗಿದ್ಮೇಲೆ ನಾವು ಮಟನ್ ಚಿಕನ್ ತಿಂದಿರಲಿಲ್ಲ, ಇವತ್ತೇ ಫಸ್ಟ್ ಡೇ ಮಾಡ್ತಾಯಿರೋದು. ಸೊ ಹಾಗೆಯೇ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಈ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋಂತಹ ಸೋಂಪು, ಮೆಣಸು ಮತ್ತು ಜೀರಿಗೆಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಮಿಕ್ಸಿ ಜಾರಲ್ಲೂ ಸಹ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ಸೊ ನಾನು ಈ ರೀತಿ ಕಲ್ಲಲ್ಲೇ ಪುಡಿ ಮಾಡಿ ಸೇರಿಸ್ಕೊಂಬಿಡ್ತೀನಿ. ನೋಡಿ, ಈಗ ಒಂದು ಸುಮಾರು ಚಿಕನ್ ಒಂದು 90% ಬೆಂದಿದೆ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈ ರೀತಿ ಬೆಂದ ನಂತರ ನಾನು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಪೌಡರು, ಈಗ ಅದನ್ನು
ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ಸೆಕೆಂಡು ಲಿಡ್ ಮುಚ್ಚಿ ಬಿಟ್ಬಿಡೋಣ. ನೋಡಿ ಈಗ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ರಸಮ್ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ದೋಸೆ ಮಾಡಿದೆ. ಸೊ ದೋಸೆಗೆ ನೆನೆಸೋದು ಮರ್ತ್ಬಿಟ್ಟಿದ್ದೆ, ಅದರಿಂದ ಇನ್ಸ್ಟೆಂಟ್ ದೋಸೆನೂ ಸಹ ಮಾಡಿಕೊಂಡೆ. ನೋಡಿ ಚಿಕನ್ ಫ್ರೈ ಎಷ್ಟು ಚೆನ್ನಾಗಾಗಿದೆ. ಇದಿಷ್ಟು ಮುಗಿದ ನಂತರ ಈಗ ದೋಸೆಗೇನು ರುಬ್ಬಿಟ್ಕೊಂಡಿದ್ನಲ್ವ ದೋಸೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು 4 ದೋಸೆ ಆಗಿತ್ತು ಅಷ್ಟೇ, ಸಾಕು ಒನ್ ಟೈಮ್ಗೆ ನೈಟ್ಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ದೋಸೆಯನ್ನು ಈಗ ಅದನ್ನು ಸಹ ನಾನು ಮಾಡ್ಕೊಂಡಿದ್ದೀನಿ. ದೋಸೆ ಹಾಕಬೇಕಾದ್ರೆ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೆಂಚನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ನೀವು ಎಣ್ಣೆ ತುಪ್ಪ ಏನು ಬೇಕೋ ಹಾಕ್ಕೊಳ್ಬೋದು. ಬಟ್ ನಾನ್ ವೆಜ್ಜು ಅಂದ್ಬಿಟ್ಟು ನಾನು ಸ್ವಲ್ಪ ಎಣ್ಣೆಯನ್ನು ಕಮ್ಮಿನೇ ಹಾಕ್ಕೊಂಡೆ, ಜಾಸ್ತಿ ಹಾಕಲಿಲ್ಲ. ನಾನ್ ವೆಜ್ಜಲ್ಲೂ ಎಣ್ಣೆ ಅಂಶ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ದೋಸೆ ಆಯಿತು. ತುಂಬ ಚೆನ್ನಾಗಾಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗಂತೂ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ನಾವು ದೋಸೆ ಮಾಡ್ಕೊಬೋದು 10 ನಿಮಿಷದಲ್ಲೇ. ಅದರಲ್ಲೂ ಅಕ್ಕಿ ಉದ್ದಿನಬೇಳೆ ನೆನೆಸ್ಬೇಕನ್ನೋ ಪಜಿತಿನೇ ಇರಲ್ಲ. ಗೂಡಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಈಗ ಪೆಪ್ಪರ್ ಡ್ರೈನು ಸಹ ಆಗಿದೆ. ಪೆಪ್ಪರ್ ಡ್ರೈಗೆ ಸ್ವಲ್ಪ ಈರುಳ್ಳಿ ಹಾಗೆಯೇ ನಿಂಬೆಹಣ್ಣು ರಸವನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದರಲ್ಲೂ ರಸಮ್ಮು ಅನ್ನ ರಸಮ್ ಜೊತೆ ತಿನ್ನೋದಕ್ಕಂತೂ ಸೈಡ್ ಡಿಶ್ ಆಗಿ ತುಂಬಾ ಸೂಪರಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಈಗ ನಮ್ಮ ಮನೆಯಲ್ಲಿ ಮಿನಿ ನಾನ್ ವೆಜ್ ಥಾಲಿಯನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ಹಾಗೆಯೇ ದೋಸೆ, ಪೆಪ್ಪರ್ ಡ್ರೈ, ಹಾಗೆ ಇದು ನನ್ನ ಮಗಳು ಮಧ್ಯಾಹ್ನ ಮಾಡಿಟ್ಟಿದ್ದು ಸ್ವಲ್ಪ ಚಿಕನ್ನು ಬರೀ ಕಾಯಿ ಹಾಲು ಹಾಕ್ಬಿಟ್ಟು. ಸೊ ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಟನ್ ಸಾರು, ರೈಸು, ಹಾಗೆ ಈರುಳ್ಳಿ ನಿಂಬೆಹಣ್ಣು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇವತ್ತು ಮಿನಿ ನಾನ್ ವೆಜ್ ಥಾಲಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ, ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ನಾನು ಈಗ ಹೋಗಿ ಬರ್ತೀನಿ ಫ್ರೆಂಡ್ಸ್. ಧನ್ಯವಾದ.